ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಒಂದು ಆಧಾರ್ ಆ್ಯಪಲ್ಲಿ ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ. ಹಾಗೆ ಆಧಾರ್ ಆ್ಯಪನ್ನು ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಆ ಆ್ಯಪ್ ಯಾವ ಥರ ಇರುತ್ತೆ ಅಂತ ನಾನು ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಆ್ಯಪಲ್ಲಿ ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಏನಂತಂದರೆ, ಈ ಆ್ಯಪನ್ನು ನಾವು ಸ್ಕ್ರೀನ್ ರೆಕಾರ್ಡ್ ಮಾಡಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೊಂದು ಫೋನಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಲೈವ್ ಆಗಿ. ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಧಾರ್ ಆ್ಯಪನ್ನು ಓಪನ್ ಮಾಡಿಕೊಂಡ್ರೆ ಇಲ್ಲಿ ವೆಲ್ಕಮ್ ಟು ಆಧಾರ್ ಅಂತೇಳಿ ಬರುತ್ತೆ. ನೆಕ್ಸ್ಟು ಕಂಟಿನ್ಯೂ ಕೊಡಿ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಈ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ನಂಬರ್ನ ಹಾಕೋತೀನಿ. ಹಾಕ್ಕೊಂಡು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಈ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಬಂತು. ಆ OTPನ ಎಂಟ್ರಿ ಮಾಡ್ಕೋತೀನಿ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಆಧಾರ್ ಡ್ಯಾಶ್ಬೋರ್ಡ್ ನೀವು ನೋಡ್ಬೋದು. ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ಅಂತ. ಸೊ ನಮಗಿಲ್ಲಿ ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಬೇಕು. ಸೊ ಇಲ್ಲಿ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತಿದೆ, ನೀವು ನೋಡ್ಬೋದು. ಸೊ ಕರೆಕ್ಟಾಗಿ ಕಾಣಿಸುತ್ತೆ ಅನ್ಕೋತೀನಿ. ಓಕೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ರೆಗ್ಯುಲರ್ ಆಧಾರ್ ಕಾರ್ಡ್ ಮತ್ತು ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಕೇಳುತ್ತೆ. ಸೊ ನೀವು ಫಸ್ಟನ್ನು ಕ್ಲಿಕ್ ಮಾಡಿಕೊಳ್ರಿ. ಅದಾದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರಿಂದ ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ತೀರಾ, ಇಲ್ಲ ವರ್ಚುವಲ್ ID-ಯಿಂದ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ತೀರಾ, ಇಲ್ಲ ಎನ್ರೋಲ್ಮೆಂಟ್ ID-ಯಿಂದ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಓಕೆ, ಆಧಾರ್ ಕಾರ್ಡ್ ನಂಬರ್ ಅಂತ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರಿಂದ ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಬಹುದು. ಇಲ್ಲ ಹೊಸ ಆಧಾರ್ ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ನಂಬರ್ ಇನ್ನೂ ಬಂದಿರಲಿಲ್ಲ ಅಂತಂದರೆ ಸೊ ಎನ್ರೋಲ್ಮೆಂಟ್ ID-ಯಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ನಂದಿಲ್ಲಿ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ನಂಬರಿಂದ ನಾನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಂಟರ್ ಆಧಾರ್ ನಂಬರ್, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ಆ ಸೆಕ್ಯೂರಿಟಿ ಪರ್ಪಸ್ ಸಲುವಾಗಿ ಸ್ವಲ್ಪ ಫೋನ್ನ ಕವರ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ನಂಬರ್ನ ಯಾರೂ ತಪ್ಪಾಗಿ ತಿಳಿಬಾರ್ದು. ಹಾಕ್ಕೊಂಡು ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಬರುತ್ತೆ, ಅದನ್ನು ಎಂಟ್ರಿ ಮಾಡ್ಕೋಬೇಕು. ಮಾಡಿಕೊಂಡು ನೆಕ್ಸ್ಟ್ ನೀವು ರಿಕ್ವೆಸ್ಟ್ OTP ಅಂತ ಕೊಟ್ಟರೆ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ನಂಬರ್ ಒಂದು OTP ಹೋಗುತ್ತೆ. ನೀವು ನೋಡ್ಬೋದು OTP ಸೆಂಡ್ ಆಗ್ತಿದೆ. ಓಕೆ, OTP ಬಂತು. OTPನ ಎಂಟ್ರಿ ಮಾಡ್ಕೋತೀನಿ. OTPನ ಎಂಟ್ರಿ ಮಾಡಿಕೊಂಡು ನೋಡಿ, OTPನ ಎಂಟ್ರಿ ಮಾಡಿಕೊಂಡು ನೀವು ವೆರಿಫೈ ಅಂತ ಕೊಟ್ಟರೆ ಸೊ ಲೈವ್ ಆಗಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇಂಪಾರ್ಟೆಂಟ್ ನೋಟ್: ದ ಕಾಪಿ ಆಫ್ ಯುವರ್ ಆಧಾರ್ ವಿಲ್ ಬಿ ಡೌನ್ಲೋಡೆಡ್ ಇನ್ PDF ಫಾರ್ಮ್ಯಾಟ್ ಅಂತ ಬಂತು. ಓಪನ್ ಅಂತ ಕೊಟ್ಟರೆ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಬಂದು ನಿಮಗೆ ಗೊತ್ತೇ ಇದೆ. ನಿಮ್ಮ ಹೆಸರಿನ 4 ಅಕ್ಷರಗಳು ಕ್ಯಾಪಿಟಲಲ್ಲಿ ಹಾಕಬೇಕು. ಫಸ್ಟು 4 ಅಕ್ಷರ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಇಯರ್, ಬರ್ತ್ ಇಯರ್ನ ಹಾಕೋಬೇಕು. ಸೊ ಇಲ್ಲಿ ಹಾಕೋತೀನಿ ನಾನು. ಹಾಕ್ಕೊಂಡು ಓಕೆ ಅಂತ ಕೊಟ್ಟರೆ ನೀವು ನೋಡ್ಬೋದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು, ಒರಿಜಿನಲ್ ಆಧಾರ್ ಕಾರ್ಡ್. ಸೊ ಇದನ್ನು ನೀವು PDF ಮಾಡಿಕೊಂಡು, ಇದು ಆಲ್ರೆಡಿ ನಿಮ್ಮ ಫೋನ್ಗೆ PDF ಆಗಿ ಸೇವ್ ಆಗಿರುತ್ತೆ. ಸೊ ನೀವು ಇದನ್ನು ಬೇರೆ ಎಲ್ಲ ಕೆಲಸಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ತುಂಬ ಈಸಿ ಇದೆ ಆಧಾರ್ ಆ್ಯಪಿಂದ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡೋದು. ಇಷ್ಟೇ. ಆಧಾರ್ ಆ್ಯಪಲ್ಲಿ ನಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇದರಲ್ಲಿರೋ ಎಲ್ಲ ಸರ್ವಿಸ್ಗಳ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಮತ್ತೊಂದು ಆ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.